ರವು 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 ಅಮ್ಮ ಮಾರಿಯಮ್ಮ ಅಂತವೆ, ಅಮ್ಮ ಮೇರಿಯಮ್ಮ ವಾಡಿಯಮ್ಮ ಅಂತವೆ. ಅಡ್ಡಪಲ್ಲಕ್ಕಿ ಉತ್ಸವ ಯಾರ್ದು? ಯೇಸು ಸ್ವಾಮಿ. ಆವಾಗ ಹಲ್ಲನ್ನು ತಗೊಂಡೋಗಿ ಹಾಲ್ ಭೈರಪ್ಪ ದೇವರು ಅಂತ ಮಾಡ್ಕೊಂತಾರೆ ನಮ್ಮವರು. ಅದಕ್ಕೆ ಇಲ್ಲ, ನನಗೆ 2,000 ರೂಪಾಯಿ ಕೊಟ್ಟರೆ ಸಾಕು, ಯಾರ್ದೇನಾದರೂ ಆಗಲಿ ಅನ್ನೋವಾಗ ಯಾರೂ ಏನು ಮಾಡೋಕ್ಕಾಗಲ್ಲ. ಈ ಮಿಕ್ಸ್ ಆಗಿದ್ದು ಇತ್ಲಗಡೆಗೆ ಪಾಶ್ಚಾತ್ಯ ಧರ್ಮ ಅಂತಲೂ ಅಲ್ಲ, ಇತ್ಲಗಡೆಗೆ ಹಿಂದೂ ಧರ್ಮ ಅಂತಲೂ ಅಲ್ಲ, ಮೇರಮ್ಮ ಮಾರಮ್ಮ ಕೂತ್ಕೊಳ್ತಾರೆ. ಯಾವಾಗ ವರಹ ಭೂಮಿಯನ್ನು ಎತ್ತಿಡಿದಿದ್ದಾನೆ ಅದು ಸನಾತನ ಧರ್ಮದ ದೈವವಾಗಿದೆ ಅಂತ ಹೇಳಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅಂದಮೇಲೆ ಇಡೀ ಭೂಮಂಡಲ ಸನಾತನ. ಪ್ರತಿಯೊಂದು ಧರ್ಮಕ್ಕೂ ಅವರದ್ದೇ ಆದ ಒಂದು ಗೌರವ ಅಂತ ಇರುತ್ತೆ. ಧರ್ಮವನ್ನು ಪೂಜೆ ವಿಚಾರ ಆಗಿರ್ಬೋದು, ದೇವರ ಆರಾಧನೆ ಆಗಿರ್ಬಹುದು, ಪ್ರತಿಯೊಂದು ಅವರದ್ದೇ ಆದಂತ ಒಂದು ಕೆಲವೊಂದು ಮೌಲ್ಯಯುತ ಆ ಒಂದು ಎಥಿಕ್ಸ್ ಅನ್ನೋದು ಆಯಾ ಧರ್ಮಕ್ಕೆ ಇದ್ದೇ ಇರುತ್ತೆ. ಸೊ ನಾವು ಧರ್ಮದ ವಿರೋಧಿಯಾಗಿ ಮಾತಾಡೋದು ಒಳ್ಳೇದಲ್ಲ ಅಲ್ವಾ? ನಾವು ಅದನ್ನೇ ಹೇಳ್ತಾ ಇರೋದು. ಇನ್ನೊಂದು ಧರ್ಮವನ್ನ ನಾವು ಗೌರವಿಸ್ತೇವೆ, ನಮ್ಗೇನು ದುಡ್ದಲ್ಲ ಅದು. ಅನ್ಯ ಧರ್ಮಗಳು ನಮಗೇನು ಅದೇನು ಈರಿದಲ್ಲ. ನಮ್ಮಲ್ಲಿ ಈಗಲೂ ಸನಾತನ ಧರ್ಮಿಗಳಾದ ನಾವು ಎಲ್ಲ ಧರ್ಮವನ್ನು ನಮ್ಮ ಧರ್ಮಕ್ಕಿಂತಲೂ ಹೆಚ್ಚಾಗಿ ಅದನ್ನು ಪ್ರೀತಿಸ್ತೇವೆ, ನಮ್ಮ ಧರ್ಮವನ್ನು ಆರಾಧಿಸ್ತೇವೆ. ನಮ್ಮ ಧರ್ಮವನ್ನೇ ಅಧಪತನ ಮಾಡಲಿಕ್ಕೆ ಹೊರಟಾಗ ನಿನ್ನ ಧ್ವನಿ ಎತ್ತದೇ ಇದ್ರೆ ಮುಂದಿನ ಪೀಳಿಗೆಗೆ ಕಾಶ್ಮೀರದ ಸ್ಥಿತಿಯನ್ನ ಇಲ್ಲಿ ನೋಡಬೇಕಾಗುತ್ತೆ ಎನ್ನುವಂಥ ಭಯವೋ ದಿಗಿಲೋ ಮಾತಾಡಿಸ್ತದೆ. ಯಾವುದೇ ಧರ್ಮವನ್ನು ನಾನು ನಿಲ್ಲಿಸಲ್ಲ. ನಿಮಗೆ ಅವನು ಹಲ್ಲನಾಗಿ ಕಾಣ್ತಾ ಇದ್ದಾನೆ, ಅವ್ರಿಗೆ ಜೀಸಸ್ ಆಗಿ ಕಾಣ್ತಾ ಇದ್ದಾನೆ, ನನಗೆ ಶಿವನಾಗಿ ಕಾಣ್ತಾ ಇದ್ದಾನೆ ಅಂದರೆ ಅವರವ್ರ ರೂಪಕ್ಕೆ, ನಿನ್ನ ರೂಪಕ್ಕೆ ಹಾಗೆ ಕಾಣ್ತಾ ಇದ್ದಾನೆ. ನೀನು ಏನು ರೂಪದಲ್ಲಿ ನೋಡ್ತೀಯೋ ಅದೇ ರೂಪದಲ್ಲಿ ನಿನಗೆ ಕಾಣ್ತಾನೆ. ದೈವಕ್ಕೆ ಅದು ನಿರಾಕಾರ, ಆ ಶಕ್ತಿ ಅದು. ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ನೀವು ಹೇಳ್ತೀರಿ, ನಾನು ಹೇಳ್ತೀನಿ ಎಲ್ಲೆಲ್ಲೂ ಇದ್ದಾನೆ. ನೀವು ಕೆಲವನ್ನ ಒಪ್ಪಲ್ಲ, ನಾನು ಒಪ್ಕೊಳ್ತೀನಿ. ನನ್ನ ಕೆಲವು ಸಿದ್ಧಾಂತಗಳನ್ನ ನೀವು ಒಪ್ಪಲ್ಲ, ನಿಮ್ಮಿಷ್ಟ ಅದು. ಆದರೆ ನನ್ನ ಧರ್ಮವನ್ನು ಅಧಪತನ ಮಾಡಲಿಕ್ಕೆ ಅಂತ ಹೇಳಿ ನಿಮ್ಮ ಧೋರಣೆ ಆದರೆ ಆ ಧೋರಣೆಯನ್ನು ಕಟಾಖಂಡಿತವಾಗಿ ನಾನು ಖಂಡಿಸ್ತೇನೆ. ಈ ಧೋರಣೆ ಮಾಡ್ತಾ ಇರೋದು ಯಾರು? ಬಹಳಷ್ಟು ರಾಜಕಾರಣ. ಈ ರಾಜಕಾರಣದ ದುರುದ್ದೇಶಗಳು ಸಾಮಾನ್ಯರಲ್ಲಿರ್ತಕ್ಕಂತಹ ನಂಬಿಕೆಗಳನ್ನು, ಆಸಕ್ತಿಗಳನ್ನು ಎಲ್ಲೋ ಒಂದು ಕಡೆ ಹತ್ತಿಕ್ಕಲಿಕ್ಕೆ, ಅವು ನಡ್ಕೊಳ್ತಕ್ಕಂಥ ರೀತಿ, ಇನ್ನೊಬ್ಬನಿಗೆ ನೋವಾಗ್ತಕ್ಕಂಥ ಕ್ರಮ. ರಾಜ ಪ್ರತ್ಯಕ್ಷ ದೈವತಃ. ಈಗ ರಾಜನ ಆಳ್ವಿಕೆ ಇಲ್ಲ, ಮಂತ್ರಿಗಳ ಆಳ್ವಿಕೆ. ರಾಜ ಅನ್ನೋ ಒಂದು ಪದ ಇಲ್ಲ, ಮಂತ್ರಿಗಳ ಸಮಕ್ಷಮದಲ್ಲಿ ನಡೀತಿರ್ತಕ್ಕಂತಹ ರಾಜ್ಯದ ಪರಿಪಾಲನೆ. ಈ ಪರಿಪಾಲನೆ ಏಕೀಮುಖವಾಗಬಾರ್ದು, ಎಲ್ಲರಿಗೂ ಸಮವಾಗಬೇಕು. ಅದೆಲ್ಲೂ ನಡೀತಾ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಬೆಳಕು ಕಮ್ಮಿ ಆಗ್ತಾ ಇದೆ ಅನ್ನೋಂಥ ಗಳಿಗೆ ಆ ಸಮಯಗಳಲ್ಲಿ ನಾನು ನನ್ನನ್ನು ಮೀರಿ, ನನ್ನ ಶಕ್ತಿಯನ್ನು ಮೀರಿ ಹೋರಾಟ ಮಾಡಿದ್ದೇನೆ, ಮಾಡ್ತೇನೆ, ಮುಂದಕ್ಕೂ ಮಾಡ್ತೇನೆ. ಅಲ್ಲ, ಆ ಹೋರಾಟ ಎಲ್ಲೋ ಒಂದು ಕಡೆ ಅಲ್ಲೇ ಸ್ಟಾಪ್ ಆಯಿತು ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಯಾಕಂದರೆ ನೀವೇ ಅದನ್ನು ಶುರು ಮಾಡಿದ್ರಿ. ಅಂದರೆ ಈಗ ಅನ್ಯ ಧರ್ಮದವರು ಅವರ ಒಂದು ಪೂಜಾ ಸ್ಥಳದಲ್ಲಿ, ಮಸೀದಿಗಳಲ್ಲಿ ಆಜಾನ್ ಕೂಗ್ತಾರೆ. ಸೊ ನಾವು ಯಾಕೆ ಸುಮ್ಮನೆ ಇರಬೇಕು? ನಾವು ನಮ್ಮ ಮಂದಿರಗಳಲ್ಲಿ ಬೆಳಗ್ಗೆ 5 ಹನುಮನ ಧ್ಯಾನನೋ ಅಥವಾ ರಾಮನ ಧ್ಯಾನನೋ ಮಾಡ್ಬೋದಲ್ಲ ಮೈಕ್ ಮೂಲಕವಾಗಿ ಅಂತ ಹೇಳಿ ಶುರು ಮಾಡಿದ್ರಿ. ಬಟ್ ಅದು ಒಂದಷ್ಟು ದಿನಗಳಿಗೆ ಮಾತ್ರ ಸೀಮಿತ ಆಯಿತು ಅಂತ ಅನ್ನಿಸ್ತಾ, ಅಥವಾ ಸಪೋರ್ಟ್ ಸರಿಯಾಗಿ ಸಿಗಲಿಲ್ವಾ? ನಿನ್ನ ಕೆಲಸ ಏನು? ಪ್ರಾರಂಭ ಮಾಡು. ನಿನ್ನ ಕೆಲಸ ಏನು? ದೀಪ ಹಚ್ಚೋದು. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮುಂದುವರಿಸ್ಕೊಂಡು ಹೋಗ್ಬೇಕು. ಯಾರು? ನಾನೇ ಎದ್ದೇಳ್ತೀನಿ, ನಾನು ಪೂಜೆ ಮಾಡ್ತೀನಿ, ನಾನು ನಿತ್ಯವೂ ಏನು ರಾಮನ ಧ್ಯಾನವನ್ನು, ಮಾತೆಯ ಧ್ಯಾನವನ್ನು ನಾನು ಮಾಡ್ತೀನಿ. ಆದರೆ ಜಗತ್ತಿಗೆ
ಈ ಏನು ಆಜಾನನ್ನ ಕೂಗ್ತಾ ಇದ್ದಾರೆ, ಏನು ನಾನು ರಾಮನನ್ನ ಕೂಗ್ತಾ ಇದ್ದೀನಿ ಅನ್ನುವಂಥ ಒಂದು ದ್ವಂದ್ವ ನಿಮ್ಮ ಕಾನೂನಿನ ಚೌಕಟ್ಟಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಅಂತ ಅವರಿಗೆ ಹೇಳಬೇಕಾಗಿರ್ತಕ್ಕಂಥ ಮಾತನ್ನು ಹೇಳಾಯಿತು. ಕಾನೂನು ಏನು ಮಾಡ್ತು? ಅದನ್ನು ಸ್ಥಗಿತ ಮಾಡ್ತು. ಅದೆಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಮಾಧ್ಯಮದವ್ರಿಗೆ. ಇನ್ನು ಕೂಗೋಗಿಲ್ಲ ಬೆಳಗ್ಗೆ 5 ಗಂಟೆಗೆ. ಕಾನೂನು ಪ್ರಕಾರ ನಾವು ಹೋರಾಟ ಮಾಡಿದ್ದು ಏನು, ನಿಮಗೆ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ ಸ್ಪೀಕರ್ಗಳಲ್ಲಿ ಯಾರೂ ಕೂಗುವಂತಿಲ್ಲ ಅನ್ನೋಂಥದ್ದು. ಒಂದು ಪಂಥ ಕೂಗ್ತಾ ಇದೆ, ಇನ್ನೊಂದು ಪಂಥ ಕೂಗಕ್ಕೆ ಹೋದ್ರೆ ಬಿಡಲ್ಲ ನಾವು ಅನ್ನೋ ಧೋರಣೆಯಿಂದ ನಾವು ಆ ಹೋರಾಟವನ್ನು ಎತ್ಕೋಬೇಕಾಯಿತು. ಅಂದಿನ ಸರ್ಕಾರ ಅದನ್ನು ಸಂಪೂರ್ಣ ನಿಷೇಧ ಮಾಡಿತು. ತದನಂತರದ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತು. ಈಗ ಸರ್ಕಾರಗಳು ಮಾಡಬೇಕಾದಂಥ ಕೆಲಸಗಳನ್ನು ನಾವು ತೋರಿಸಬಹುದಷ್ಟೇ, ಹಿಂಗೆ ಮಾಡಿ ಅಂತ ಹೇಳಿ. ನಾನು ಅವ್ರ ಮೇಲಿನ ಜಿದ್ದಿಗೆ ನಾನು ಅದನ್ನು ನಿಷೇಧ ಮಾಡ್ತೀನಿ, ಇವನ ಮೇಲಿನ ಜಿದ್ದಿಗೆ ಅವನು ನಾನು ಅದನ್ನು ತೆರೆದು ಬಿಡ್ತೀನಿ ಅಂತ ಇವರುಗಳ ಕಿತ್ತಾಟದಲ್ಲಿ ವೃಥ ನಮ್ಮ ಹೋರಾಟಗಳು ವ್ಯರ್ಥವಾಗ್ತಾ ಇದೆಯಾ ಅನ್ನೋಂಥ ನಿಡುಗಟ್ಟು ಇರೋದ್ರಿಂದ ಯಾವ ಧೋರಣೆ, ಯಾವ ಸರ್ಕಾರ ಯಾವುದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತದೋ ಅವ್ರು ಕೂಗೋದ್ರಿಂದ ನಮಗೇನು ಕಷ್ಟ ಇಲ್ಲ. ನಾವು ಕೂಗಬೇಡಿ ಅಂತಿದ್ದೀರಲ್ಲ ಅಲ್ಲಿ ಕಷ್ಟ. ಅಲ್ಲ, ಇಷ್ಟು ದಿನ ಈ ಥರದ್ದೊಂದು ವಿಷಯ ಮುನ್ನೆಲೆಗೆ ಬಂದಿರಲಿಲ್ಲ, ಯಾರಿಗೂ ಇದರಿಂದ ಸಮಸ್ಯೆಗಳಾಗಿರ್ಲಿಲ್ಲ. ಅಷ್ಟೊಂದು ಯಾರು ಬಂದು ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡಿರ್ಲಿಲ್ಲ. ತುಂಬಾ ಜನ ಹೇಳಿದಾರಮ್ಮ, ನಿಮ್ಗೆ ಅನ್ನಿಸ್ತಾ ಇದೆ ಅಷ್ಟೇ. ತುಂಬಾ ಜನ ಹೇಳಿದ್ದಾರೆ. ನಿಮ್ಗೆ ದೇವಸ್ಥಾನ, ಇದು ದೇವಸ್ಥಾನ ಪಕ್ಕದಲ್ಲಿರೋ ಮಸೀದಿ, ಬೆಳಗ್ಗೆ ಎದ್ದು ದೇವಸ್ಥಾನದಲ್ಲಿ ಮಂತ್ರಗಳು ಹೇಳಲಿಕ್ಕಾಗದಿದ್ದಷ್ಟು ಗಂಟೆ ಹೊಡಿಬಾರ್ದು ಅನ್ನುವಂಥದ್ದು ತಾಕೀತು ಮಾಡುವಂಥದ್ದು ಬಹಳಷ್ಟು ನಡೆದಿದೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ಇದನ್ನ. ಇವರು ಕೂಗೋ ಶಬ್ದಕ್ಕೆ ಬೆಳಗ್ಗೆ ಎದ್ದು ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪ್ಲೇಂಟ್ನ ತಗೊಳ್ಳೋರಿಲ್ಲ. ತುಂಬ ಜನಕ್ಕೆ ತೊಂದರೆ ಆಗ್ತದೆ. ತೊಂದರೆನೇ ಆಗ್ತಿಲ್ಲ ಯಾರಿಗೂ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ನನ್ನಿಂದಲೂ ತೊಂದರೆ ಆಗ್ಬೋದು, ನಾನು ಕೂಗ್ದಾಗ್ಲೂ. ನಾನು ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತಂದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು. ತಂದಾಗಿದೆ ನಾವು. ಸರ್ಕಾರ ಅದನ್ನು ಏನು ನಿಟ್ಟಿನಲ್ಲಿ ಮುಂದುವರಿತದೆ ಅನ್ನುವಂಥದ್ರ ಮೇಲೆ. ಈಗ ನಾವು ಹೇಳಿದ್ರಿ, ರಾಜಕಾರಣಿಗಳೇ ಇದರ ಒಂದು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವರವರ ಪ್ರತಿಷ್ಠೆ, ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬೆಳೆಸ್ಕೊಳ್ತಾರೆ. ಅದು ಈ ಧರ್ಮದ ವಿಚಾರದಲ್ಲೇ ಜಾಸ್ತಿ ಆ ಥರ ಆಗ್ತಾ ಇರೋದು. ಇದು ಹೀಗೆ ಮುಂದುವರ್ಕೊಂಡು ಹೋಗುತ್ತಾ, ಅಥವಾ ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದು ಯಾವಾಗ? ಬೇಕು, ಜನತೆ ಎಚ್ಚೆತ್ಕೋಬೇಕು. ನನಗೆ ಏನು ಸರಿ, ನನ್ನ ದೇಶಕ್ಕೇನು ಸರಿ, ನನ್ನ ರಾಜ್ಯಕ್ಕೇನು ಸರಿ, ನನ್ನ ಊರಿಗೆ ಏನು ಸರಿ ಅನ್ನೋದನ್ನ ಯೋಚನೆ ಮಾಡಬೇಕು ಜನತೆ. ಇಲ್ಲ, ನನಗೆ 2,000 ರೂಪಾಯಿ ಕೊಟ್ಟರೆ ಸಾಕು, ಯಾರ್ದೇನಾದರೂ ಆಗಲಿ ಅನ್ನೋವಾಗ ಯಾರೂ ಏನು ಮಾಡೋಕ್ಕಾಗಲ್ಲ. ಅದರಿಂದನೇ ಪ್ರಜಾಪ್ರಭುತ್ವ ಅಂತ. ಪ್ರಜೆಗಳೇ ಪ್ರಭುಗಳಿಲ್ಲಿ. ಪ್ರಜೆಗಳು 2,000 ರೂಪಾಯಿಗೋಸ್ಕರ ಅನ್ನೋದಾದರೆ, ಆ ಪ್ರಭುವನ್ನೇ ತನ್ನನ್ನು ತಾನು 2,000 ರೂಪಾಯಿಗೆ ಕೊಡ್ತಾ ಇದ್ದಾನೆ ಅನ್ನೋದಾದರೆ ಯಾರಿಗೆ ಹೇಳ್ತೀರಿ? ಯಾರು ಎಚ್ಚೆತ್ಕೋಬೇಕು? ರಾಜಕಾರಣಿಗಳಲ್ಲ. ಇವರು ರಾಜಕಾರಣ ಮಾಡ್ತಾ ಇದ್ದಾರೆ, ಆದರೆ ಪ್ರಭುಗಳು ಯಾರು? ಪ್ರಜೆಗಳು ಅವ್ರು ತಿಳ್ಕೊಳ್ಳೋವರೆಗೂ ಇದೆಲ್ಲ ಹೀಗೆ ನಡೆಯುತ್ತೆ. 500 ರೂಪಾಯೋ 1,000 ರೂಪಾಯೋ ಅಥವಾ ಇನ್ಯಾವುದೋ ಆಮಿಷಕ್ಕೋ, ಇನ್ಯಾವುದೋ ಬಸ್ಸು, ಕಾರು, ಎಂಥದೋ ಫ್ರೀನೋ, ಇನ್ನೇನೋ ಒಂದು ಆಮಿಷಗಳು. ಅದರಿಂದ ರಾಜ್ಯ ಏನಾಗ್ಬೋದು, ರಾಜ್ಯದ ಸಮಸ್ಯೆ ಏನಾಗ್ಬೋದು, ಎಲ್ಲಿಂದ ತಂದು ಕೊಡ್ತಾರೆ ಅವ್ರು ನಮಗೆ? ಅಲ್ಲ, ಈಗ ನೀವು ನೋಡ್ತಾ ಇರೋ ಹಾಗೇನೆ ರಾಜ್ಯದಲ್ಲಿ ಏನು ಸಮಸ್ಯೆ ಇದೆ, ಜನರಿಗೆ ಏನು ಬೇಕಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಬರೀ ಮಾತೆತ್ತಿದ್ರೆ ಅಹಿಂದ ಅನ್ನೋಂಥ ಮಾತು ಬರುತ್ತೆ, ಹಿಂದುತ್ವ ಅನ್ನೋ ಮಾತು ಬರುತ್ತೆ, ಹಿಂದೂ ಮುಸ್ಲಿಂ ದ್ವೇಷ ರಾಜಕಾರಣ ಅನ್ನುವಂಥ ಮಾತು ಬರುತ್ತೆ. ಕಂಪ್ಲೀಟ್ ಆಗಿ ಈ ರಾಜಕೀಯ ಅನ್ನೋದಕ್ಕಿಂತ ಬರೀ ಧರ್ಮ ರಾಜಕಾರಣ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಎಲ್ಲರೂ. ಅದರಲ್ಲಿ ಈ ಪಕ್ಷದವರು ಆ ಪಕ್ಷದವರು ಅಂತ ಹೇಳಕ್ ಬರಲ್ಲ. ಇವರು ಅವರನ್ನ ಓಲೈಸಿದ್ರೆ ಅವರನ್ನು ಓಲೈಸ್ತಾ ಇದ್ದಾರೆ.
ಈ ಇಡೀ ಎಲ್ಲವೂ ಸೇರಿ ಏಕೀಪಕ್ಷವಾಗಿ ನಿಂತ್ಕೊಂಡು ಯಾವ ಸಮಸ್ಯೆ ಇದೆ, ಎಲ್ಲ ಪಕ್ಷದವರು ಇದು ಸಮಸ್ಯೆ ಇದೆ, ಈ ಸಮಸ್ಯೆಗೆ ಪರಿಹಾರ ಹುಡುಕೋಣ ಅಂತ ಯಾರು ಹುಡುಕ್ತಾ ಇಲ್ಲ. ಆ ಸಮಸ್ಯೆಯನ್ನು ಇನ್ನಷ್ಟು ಉಲ್ಬಣ ಹೇಗೆ ಮಾಡೋದು ಅನ್ನುವಂಥದ್ದು ಆಗ್ತಾ ಇದೆ. ಸಮಸ್ಯೆ ಉಲ್ಬಣವಾಗ್ತಾ ಆಗ್ತಾ ಆಗ್ತಾ ಅದು ಬೇರೆ ಸ್ವರೂಪವನ್ನು ಪಡೀತದೆ. ನಾನು ಹೇಳೋದು ಈ ಭರತ ಭೂಮಿ, ನಾನು ಯಾವಾಗಲೂ ಸನಾತನ ಭರತ ಭೂಮಿ ಇದು. ಇಲ್ಲಿ ರಾಮ ಹುಟ್ಟಿರೋದಕ್ಕೆ, ಕೃಷ್ಣ ಹುಟ್ಟಿರೋದಕ್ಕೆ, ಬುದ್ಧ ಹುಟ್ಟಿರೋದಕ್ಕೆ, ಅನೇಕ ದೈವ ಅನ್ನುವಂಥದ್ದು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗಗಳ ಶಕ್ತಿ ಪೀಠ ಯಾವುದಾದ್ರೂ ಇದ್ರೆ ಅದು ಭರತ ಭೂಮಿ. ಇಂಥ ಭೂಮಿಯಲ್ಲಿ ನಾವು ಹುಟ್ಟಿರೋದು ಪುಣ್ಯ. ಇದು ಮಾದರಿ ಆಗಬೇಕಾಗಿತ್ತು. ಕಲಿಯುಗ ಆಗಿರೋದ್ರಿಂದ ಕಲಿಯುಗದ ಛಾಯೆ, ಕಲಿಯುಗ ಇನ್ನೂ ಪ್ರಾರಂಭ ಆಗಿಲ್ಲ. ಈ ಕಲಿಯುಗದ ಛಾಯೆನಲ್ಲೇ ಇದನ್ನೆಲ್ಲ ನೋಡ್ತಾ ಇದ್ದೀನಿ. ಇನ್ನು ಕಲಿಯುಗ ಪ್ರಾರಂಭವಾಗಿ ಕಲಿಯುಗ ಅಂತ್ಯ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾವ ನಿರ್ದೇಶಕನ ಕೈನಲ್ಲೋ ಅಥವಾ ಯಾವ ಜ್ಞಾನಿ ಕೈನಲ್ಲೋ ಆ ಜಾಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಅಲ್ಲಿ ಏನಿದೆ ಅಂತ. ನೀ ಎಷ್ಟು ಧ್ಯಾನಕ್ಕೆ ಕೂತ್ಕೊಂಡು ಏನಾಗ್ಬೋದು ಅಂತ ಸಿಕ್ಕದೇ ಇರೋವಂಥದ್ದು ಅಷ್ಟು ಆಗ್ತದೆ ಈ ಇದರಲ್ಲಿ, ಈ ಪ್ರಪಂಚದ ಮೇಲೆ. ಕೊನೆಗೆ ಉಳಿಸೋದು ಇವ್ರನ್ನೆಲ್ಲ ಸನಾತನ ಒಂದೇ. ಈ ಅಖಂಡ ಹಿಂದೂ ರಾಷ್ಟ್ರದ ಕಲ್ಪನೆ ಬಗ್ಗೆ ಏನನ್ಸುತ್ತೆ ನಿಮಗೆ? ಅಖಂಡ ರಾಷ್ಟ್ರ ಇಡೀ ಭುವನ ಬ್ರಹ್ಮಾಂಡವೇ ಅಲ್ಲ, ಭಾರತ ಅಂದ್ರೆ ವೈವಿಧ್ಯಮಯ, ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರೆ. ಎಲ್ಲಾ ಧರ್ಮದವರಿಗೂ ಎಲ್ಲರಿಗೂ ಅವಕಾಶ ಅನ್ನುವಂತ ಮಾತಿದೆ. ಬಹಳಷ್ಟು ವರ್ಷಗಳಿಂದ ಯುಗದ್ದೇ ತಗೋತಾ ಇದ್ದೀನಿ ನಾನು. ಅಲ್ಲ, ಇದು ವರ್ಷದ್ದೇ ತಗೊಳ್ಳಿ. ಅಲ್ಲ, ಹಾಗಲ್ಲ ನಾ ಹೇಳ್ತಾ ಇರೋದು. ಪರಿಸ್ಥಿತಿ ಹೀಗಿರುವಾಗ ಏಕಾಏಕಿ ಇದ್ದಕ್ಕಿದ್ದ ಹಾಗೆ ಯಾಕೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೊರಟಿದ್ದೀರಾ? ಎಲ್ಲರೂ ಇಲ್ಲಿ ಸಮಾನರೇ, ಎಲ್ಲರೂ ಅಣ್ಣ ತಮ್ಮಂದಿರ ತರ ನಾನು ಯಾಕೆ ಹಿಂದೂ ರಾಷ್ಟ್ರ ಮಾಡಕ್ ಹೋಗ್ಲಿ, ನಾನು ಯಾಕೆ ಮಾಡ್ಲಿಕ್ಕೆ? ಇದಿರೋದೇ ಸನಾತನ ಭೂಮಿ. ಹಿಂದೂ ಅನ್ನೋ ಪದ ಇವಾಗ ಉಟ್ಕೊಂಡಿರ್ಬೋದು ನೀವು ಹೇಳ್ದಂಗೆ ವರ್ಷಗಳಲ್ಲಿ. ಸನಾತನ ಅನ್ನುವಂಥ ಪದ ಕೃಷ್ಣನ ಬಾಯಿನಲ್ಲಿ ಬಂದಿದೆ. ರಾಮಾಯಣದಲ್ಲಿ ಸನಾತನ 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 ಉಲ್ಲೇಖವಾಗ್ತದೆ. ವಾಲ್ಮೀಕಿಯವರು ಉಲ್ಲೇಖ ಮಾಡ್ತಾರೆ. ಕೃತಯುಗ, ಸತ್ಯಯುಗದಲ್ಲಿ ಸನಾತನ ಅನ್ನುವಂಥ ಅನೇಕವಾದಂಥ ಉದಾಹರಣೆಗಳು ಬರ್ತದೆ. ಯುಗ ಯುಗಗಳಲ್ಲಿಯೂ ಸನಾತನ ಅನ್ನುವಂಥ ಪದ ಅಚ್ಚುಳಿಯದೆ, ಅಚ್ಚಾಕದಂತಿದೆ, ಅಚ್ಚಳಿಯದೆ ಉಳಿದಿದೆ. ಹಾಗಿರುವಾಗ ಈಗ ವರ್ಷಗಳನ್ನು ನಾನು ತಗೊಳಕ್ಕೆ ಬರೋಲ್ಲ, ಅಥವಾ ಇನ್ಯಾವುದೇ ತಗೊಳಕ್ಕೆ ಬರೋಲ್ಲ. ನಾನು ಯುಗಗಳನ್ನು ಕಂಡವನು, ವರ್ಷವನ್ನು ಯಾಕೆ ತಗೊಳ್ಳಿ? ಹಾಗಿರೋದ್ರಿಂದ ಯುಗದಿಂದ ಏನು ಬಂದಿದೆಯೋ ಅದನ್ನು ಪ್ರತಿಪಾದಿಸ್ತಾ ಇದ್ದೇನೆ. ಈ ಪ್ರತಿಪಾದನೆಗೆ ಯಾರೋ ಅಲ್ಲ ಇದು ಹಿಂಗೆ ಅದು ಯಾರನ್ನೋ ನಾನು ತಗೊಳಕ್ಕೆ ಬರಲ್ಲ. ನಾನು ನನ್ನ ಧರ್ಮ ಏನಿದೆ, ನನ್ನ ಪೂಜ್ಯ ಭಾವನೆ ಏನಿದೆ, ನನ್ನ ಯುಗಗಳೇನಿದೆ, ಅದ್ರ ಪ್ರಕಾರವಾಗಿ ಈ ಸನಾತನ ಭೂಮಿ ಭರತ ಭೂಮಿ ಕೇಂದ್ರ. ಈ ಸನಾತನ ಭರತ ಭೂಮಿಯ ಅಗಲ ಎಷ್ಟು ಅಂದರೆ ಇಡೀ ಭೂಮಂಡಲ. ವರಹಸ್ವಾಮಿ ಇಡೀ ಭೂಮಿಯನ್ನು ಎತ್ತಿದ್ದಾನೆ ಅಂದರೆ ಇಡೀ ಭೂಮಿ ನಂದು. ಸನಾತನ ಧರ್ಮ ಭರತ ಭೂಮಿದ ಇಡೀ ಭೂಮಂಡಲದ್ದು. ಯಾವಾಗ ವರಹ ಭೂಮಿಯನ್ನು ಎತ್ತಿಡಿದಿದ್ದಾನೆ ಅದು ಸನಾತನ ಧರ್ಮದ ದೈವವಾಗಿದೆ ಅಂತ ಹೇಳಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅಂದಮೇಲೆ ಇಡೀ ಭೂಮಂಡಲ ಸನಾತನ. ಯಾವ ಭೂಮಿಯನ್ನು ಕಾಪಾಡಿದ ದೈವ ಅದು ನಿನ್ನ ರೂಪದಲ್ಲಿ ನೀನು ಅದನ್ನು ಕರ್ಕೋ. ನೀನು ಯಾವ ಹೆಸರಿಂದಲಾದರೂ ಕರ್ಕೋ. ನಾನು ಅದನ್ನು ವರಹ ಅಂತ ಇದ್ದೇನೆ, ನಾರಾಯಣ ಅಂತ ಇದ್ದೇನೆ, ಪರಮೇಶ ಅಂತಿದ್ದೇನೆ, ಯೋಗೀಶ ಅಂತಿದ್ದೇನೆ, ಸರ್ವೇಶ ಅಂತ ಇದ್ದೇನೆ. ಅದು ನನ್ನ ಭಾವಕ್ಕೆ ಆ ರೂಪದಲ್ಲಿ ಕಾಣ್ತಾ ಇದೆ. ನಿನ್ನ ರೂಪದಲ್ಲಿ ಅಲ್ಲ ಅಂತಿದೆಯೋ, ಇನ್ಯಾವುದೋ ಹೆಸರಿನಿಂದ ಕರೀತಿದೆಯೋ, ನನಗೂ ಅದೇ ದೈವ. ಆದರೆ ನನ್ನ ಸನಾತನ ಧರ್ಮದಲ್ಲಿರ್ತಕ್ಕಂತಹ ಭೂವರಹಸ್ವಾಮಿ ಭೂಮಿಯನ್ನು ಎತ್ತಿದ್ದಾನೆ ಅಂದರೆ ಸನಾತನ ಭೂಮಿ ಭರತವಲ್ಲ, ಸನಾತನ ಭೂಮಿ ಇಡೀ ವಿಶ್ವ ಭೂಮಂಡಲ. ಬಟ್ ಈಗ ಇಂದಿನ ಪರಿಸ್ಥಿತಿಯನ್ನು ಗಮನಿಸಿ ನೋಡೋದಾದರೆ ಆ ಥರದ ಒಂದು ಸನಾತನ ಅನ್ನುವಂತಹ ವಿಚಾರ ಏನಿದೆ ಇದಕ್ಕೆ ಅಷ್ಟು ಮೌಲ್ಯ ಸಿಗ್ತಾ ಇದೆ ಅಂತ ಅನಿಸುತ್ತಾ? ಎಲ್ಲೋ ಕಣ್ಮರೆಯಾಗ್ತಾ ಇದೆ. ಪಾಶ್ಚಾತ್ಯ ಕೆಲವೊಂದು ವಿಚಾರಗಳ ಆಕರ್ಷಣೆ ಆಗಿರ್ಬೋದು, ರಾಜಕೀಯ ನಾಯಕರ ಕೆಲವೊಂದು ಅವರವರ ಅಂದರೆ ಓಲೈಕೆ ರಾಜಕಾರಣದ ವಿಚಾರಕ್ಕೆ ಬರೋದಾದರೆ, ಇದೆಲ್ಲವನ್ನ ನೋಡಿ ಹೇಳೋದಾದರೆ ಇದರ ಎಫೆಕ್ಟ್ ಉಂಟಾಗಿ
ಹಾಗೆ ಉಳ್ಕೊಳ್ಳುತ್ತಾ? ಅಮ್ಮ, ಅಂತ್ಯವೇ ಇಲ್ಲದ್ದು ಅಂತ್ಯವಾಗ್ತದೆ ಅಂತ ಹೇಳಿದ್ರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆಗ್ಬೋದು, ಅಂದರೆ ಸ್ವಲ್ಪ ಏಟು ಬೀಳ್ಬೋದು, ಬೀಳ್ತಿದೆ. ಸಂಪೂರ್ಣ ನಾಶ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲದೆ ಇರೋವಂಥದ್ದು. ನಾಶವಾಗದ್ದು ಯಾವುದಾದ್ರೂ ಇದೆ ಅಂತಂದ್ರೆ ಅದು ಸನಾತನ. ನೀವು ಪಾಶ್ಚಾತ್ಯರು ಬಂದು ಎಷ್ಟು ಪ್ರಭಾವವನ್ನು ಬೀರ್ತಾ ಇದ್ದೀರಾ, ಮತಾಂತರ ಮಾಡ್ತಾ ಇದ್ದೀರಾ, ಒಡೆದು ಮಾಡ್ತಾ ಇದ್ದೀರಾ, ಕತ್ತಿ ಇಟ್ಟು ಮತಾಂತರವನ್ನು ಮಾಡಿದ್ರಿ, ಇನ್ನು ಅಕ್ಕಿ ಕೊಟ್ಟು ಮಾಡಿದ್ರಿ, ದುಡ್ಡು ಕೊಟ್ಟು ಮಾಡಿದ್ರಿ, ಇವೆಲ್ಲವೂ ಇರಲಿ. ನನಗೊಂದು ಕಡೆ ನಗು ಬರ್ತದೆ, ಹೇಳ್ಬೋದೋ ಹೇಳ್ಬಾರ್ದೋ ನನಗೆ ಗೊತ್ತಿಲ್ಲ, ಎಲ್ಲಿ ಕಾಂಟ್ರವರ್ಷಿಯಲ್ ಆಗ್ತದೋ ಅಂತ. ಆದರೂ ಹೇಳ್ತೀನಿ, ನೀವೇನು ಮಾಡ್ತಿದ್ದೀರಿ, ನಮ್ಮ ಹಿಂದುಳಿದ ಜನಾಂಗಗಳಿಗೆ ಆಮಿಷಗಳನ್ನು ಕೊಟ್ಟು, ಏನೋ ದುಡ್ಡು ಕೊಡ್ತೀವಿ ಅಂತಲೋ, ಅಕ್ಕಿ ಕೊಡ್ತೀವಿ ಅಂತಲೋ, ಬೇಳೆ ಕೊಡ್ತೀವಿ ಅಂತಲೋ, ಇನ್ನೇನೋ ನಿಮಗೆ ಸವಲತ್ತುಗಳನ್ನು ಮಾಡಿಕೊಡ್ತೀವಿ ಅಂತಲೋ ನಮ್ಮವರನ್ನು ಮತಾಂತರ ಮಾಡ್ತಾ ಇದ್ದೀರಿ. ಅವರು ಮತಾಂತರ ಆಗ್ತಿದ್ದಾರೆ. ನನಗೊಂದು ಅನುಮಾನ ಇದೆ, ಅವ್ರು ಮತಾಂತರ ಆಗ್ತಿದ್ದೀರೋ ಇಲ್ಲ ನೀವು ಮತಾಂತರ ಆಗ್ತಿದ್ದೀರೋ ಅಂತ. ಮೊನ್ನೆ ಇಲ್ಲಿ ಯಾವುದೋ ಕಾಕ್ ಸ್ಟೌನ್ ಅಂತ, ಆ ಜಾಗದಲ್ಲಿ ಒಂದು ಉತ್ಸವ ಮಾಡ್ತಾರೆ, ಅಡ್ಡಪಲ್ಲಕ್ಕಿ ಉತ್ಸವ. ಯಾರ್ದು? ಯೇಸು ಸ್ವಾಮಿದು. ಇದು ಯಾವ ಕಾನ್ಸೆಪ್ಟು? ಅಡ್ಡಪಲ್ಲಕ್ಕಿ ಅಥವಾ ಪಲ್ಲಕ್ಕಿ ಉತ್ಸವ, ವಾದ್ಯ ವಾಲ್ಗ, ಕಳಸ, ಕನ್ನಡಿ, ಯಾವ ಸಂಪ್ರದಾಯದ್ದಿದು? ಮೇರಮ್ಮನ್ ಮಾಡ್ಕೊಂಡಿದ್ದೀರ, ಮೇರಿ ಅಂತ ಕರಿತೀರ. ನಿಂಬೆಹಣ್ಣು ಹಾರ ಹಾಕಿದ್ರು, ಇಷ್ಟಗ್ಲ ಕುಂಕುಮ ಇಟ್ಟು. ನಾನು ಅದನ್ನು ಕೇಳಿದೆ, ಇದು ಮೇರಮ್ಮನೋ ಮಾರಮ್ಮನೋ ಅಂತ. ನೀವು ಕನ್ವರ್ಟ್ ಆಗ್ತಿದ್ದೀರಾ ಇಲ್ಲ ಇವ್ರನ್ನ ಕನ್ವರ್ಟ್ ಮಾಡ್ತಿದ್ದೀರಾ? ಎಲ್ಲೋ ಒಂದು ಕಡೆ ಸನಾತನ ಧರ್ಮದ ಆಳಕ್ಕೆ ನೀವು ಹೋಗ್ತಾ ಇವ್ರನ್ನ ಕರ್ಕೊಂಡು ಹೋಗ್ತಾ ನೀವು ಇದು ಬಹುಜನಗಳ ಆಗ್ತಾ ಹೋಗ್ತಾ ಅವ್ರ ಮೇರಮ್ಮನ್ನೇ ಮಾರಮ್ಮನ್ ಮಾಡ್ಕೊಂಡಿರ್ತಾರೆ. ನಿಮ್ಮ ನಿಜವಾದ ಮೇರಮ್ಮ ಕಳೆದೋಗ್ತಾಳೆ. ನಿಮ್ಮದೊಂದು ನಂಬಿಕೆ ಇದೆ, ನಿಮ್ಮದೇ ಆದಂಥ ಸಿದ್ಧಾಂತ ಇದೆ. ಆ ಸಿದ್ಧಾಂತ ಇವ್ರನ್ನ ಕರ್ಕೊಂಡೋಗಿ ನೀವು ಅಲ್ಕೊಂಡಿಸ್ಕೊಂಡ್ರೆ ನಮ್ಮವಕ್ಕೆ ಅರೆ ವಾದ್ಯ ಮಾಡೇ ಗೊತ್ತು. ರವು 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 ಅಂತ ಬಡಿದ್ರೆ ಅಮ್ಮ ಮಾರಿಯಮ್ಮ ಅಂತವೆ. ಅವು ಹೆಸರು ಬದಲಾಯಿಸ್ಕೊಂತವೆ ಅಷ್ಟೇ. ಅಮ್ಮ ಮೇರಿಯಮ್ಮ, ವಾಡಿಯಮ್ಮ ಅಂತವೆ. ಅದರಿಂದ ನಿಮ್ಮ ಮೂಲ ಮೌಲ್ಯವಾಗಿರ್ತಕ್ಕಂತಹ ಧರ್ಮವನ್ನು ನೀವು ಕಾಪಾಡ್ಕೋಬೇಕು ಅಂತ ಅಂದರೆ ಈ ದಿಕ್ಕಿನಲ್ಲಿರ್ತಕ್ಕಂತಹ ಇವರ ವಿದ್ಯೆಗಳನ್ನು ಸಂಪೂರ್ಣವಾಗಿ ನೀವು ನಾಶ ಮಾಡಲಿಕ್ಕಾಗದಿರ ನೀವು ಒಳಗಡೆ ಕರ್ಕೊಂಡೋದ್ರೆ ಮಿಕ್ಸ್ ಆಗುತ್ತೆ. ಈ ಮಿಕ್ಸ್ ಆಗಿದ್ದು ಇತ್ಲಗಡೆಗೆ ಪಾಶ್ಚಾತ್ಯ ಧರ್ಮ ಅಂತಲೂ ಅಲ್ಲ, ಇತ್ಲಗಡೆಗೆ ಹಿಂದೂ ಧರ್ಮ ಅಂತಲೂ ಅಲ್ಲ, ಮೇರಮ್ಮ ಮಾರಮ್ಮ ಕೂತ್ಕೊಳ್ತಾಳೆ. ಸನಾತನ ಧರ್ಮ ಅದನ್ನು ಬದಲಾಯಿಸುತ್ತೆ, ಮೇರಮ್ಮನ್ನು ಮಾರಮ್ಮನ್ ಮಾಡುತ್ತೆ. ನೀವು ಕತ್ತಿ ಇಟ್ಟುಬಿಟ್ಟು ನೀನು ಮಹಮ್ಮದಿಗ್ ಬಾ ಅಂತ ಅಂದರೆ ಆವಾಗ ಹಲ್ಲನ್ನು ತಗೊಂಡೋಗಿ ಹಾಲ್ ಭೈರಪ್ಪ ದೇವರು ಅಂತ ಮಾಡ್ಕೊಂತಾರೆ ನಮ್ಮವರು. ಹಾಗೆ ಅದು ಬೇರೆ ರೂಪಾಂತರಗೊಳ್ಳಿಕ್ಕೆ ಬಿಡಬಾರ್ದು. ಅಂದರೆ ನೀವು ಏನು ನಿಜವಾದದ್ದನ್ನು ತಿಳ್ಕೊಂಡಿದ್ದೀರೋ ಅದರೊಳಗಡೆ ಇರಿ. ಇದನ್ನು ಅದಕ್ಕೆ ಕಂಬೈಂಡ್ ಮಾಡೋಕ್ಕೋದ್ರೆ, ಇದನ್ನು ಅದರೊಳಗೆ ಬೆರೆಸ್ಕೊಳ್ತೀವಿ ಅಂತ ವೋಟ್ ಬ್ಯಾಂಕ್ ಮಾಡೋಕ್ಕೋದ್ರೆ ಆ ಧರ್ಮವು ಮೂಲವನ್ನು ಕಳ್ಕೊಳ್ತದೆ. ಮೂಲ ನೀವೇನು ಹುಟ್ಟಾಕಿದ್ದೀರಿ, ನೀವೇನು ಕಂಡಿದ್ದೀರಿ, ನೀವೇನು ಅದರಲ್ಲಿ ತಪಸ್ ಮಾಡಿದ್ದೀರಿ, ಆ ತಪೋಶಕ್ತಿಯನ್ನು ಕಳ್ಕೊಳ್ತೀವಿ.